ಹಾಯ್ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರಗಳು. ನಾನು ಕೃಷ್ಣ ನಾಯ್ಕ್, ರಾಜ್ಯಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಕುಮಟಾ, ಉತ್ತರ ಕನ್ನಡ ಜಿಲ್ಲೆ. ವಿದ್ಯಾರ್ಥಿಗಳೇ, ಇವತ್ತಿನ ಈ ಒಂದು ಸೆಷನ್ನಲ್ಲಿ ನಾನು ನಿಮ್ಮೊಂದಿಗೆ ಚರ್ಚಿಸುತ್ತಿರುವಂತಹ ವಿಷಯ ಅಂತಾರಾಷ್ಟ್ರೀಯ ಸಂಬಂಧಗಳು ಅಥವಾ ಇಂಟರ್ನ್ಯಾಷನಲ್ ರಿಲೇಷನ್ಸ್ಗೆ ಸಂಬಂಧಪಟ್ಟಿದ್ದು. ಈ ಒಂದು ತರಗತಿಯಲ್ಲಿ ಈ ಅಂತಾರಾಷ್ಟ್ರೀಯ ಸಂಬಂಧಗಳು ಅಥವಾ ಇಂಟರ್ನ್ಯಾಷನಲ್ ರಿಲೇಷನ್ಸ್ಗೆ ಸಂಬಂಧಪಟ್ಟಂತೆ ಈ ಟೇಬಲ್ ಆಫ್ ಕಂಟೆಂಟ್ಸನ್ನು ಅಂದರೆ ಪಠ್ಯಸೂಚಿಯನ್ನು ಒಮ್ಮೆ ನೋಡೋಣ. ಅಂತಾರಾಷ್ಟ್ರೀಯ ಸಂಬಂಧಗಳು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಪೀಠಿಕೆ ಅಥವಾ ಪರಿಚಯವನ್ನು ನಾವು ಮಾಡ್ಕೊಳ್ಳೋಣ, ಅಂದರೆ ಇಂಟ್ರಡಕ್ಷನ್. ನಂತರದಲ್ಲಿ ಅಂತಾರಾಷ್ಟ್ರೀಯ ಸಂಬಂಧಗಳಿಗೆ ಸಂಬಂಧಪಟ್ಟಂತೆ ಅದರ ಒಂದು ಅರ್ಥ, ಅಂತಾರಾಷ್ಟ್ರೀಯ ಸಂಬಂಧಗಳು ಎಂದರೇನು ಅಥವಾ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಂದರೇನು ಎಂಬುದರ ಬಗ್ಗೆ ನಾವು ಅರ್ಥಗಳನ್ನು ಇದರಲ್ಲಿ ತಿಳಿದುಕೊಳ್ಳೋಣ. ನಂತರದಲ್ಲಿ ಈ ಅಂತಾರಾಷ್ಟ್ರೀಯ ಸಂಬಂಧಗಳು ಎಂಬ ಏನು ಅಧ್ಯಯನ ವಿಷಯ ಏನಿದೆಯೋ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ವಿವಿಧ ರಾಜ್ಯಶಾಸ್ತ್ರಜ್ಞರುಗಳು ನೀಡಿರುವಂತಹ ವ್ಯಾಖ್ಯಾನಗಳ ಬಗ್ಗೆಯೂ ಕೂಡ ನಾವು ಈ ಒಂದು ತರಗತಿಯಲ್ಲಿ ಅಧ್ಯಯನ ಮಾಡೋಣ. ವಿದ್ಯಾರ್ಥಿಗಳೇ, ಈ ಅಂತಾರಾಷ್ಟ್ರೀಯ ಸಂಬಂಧಗಳು ಅಥವಾ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅನ್ನೋದು ಏನಿದೆಯೋ ಇದು ಬಹಳ ಪುರಾತನ ಕಾಲದಿಂದನೂ ಕೂಡ ಬೆಳೆದು ಬಂದಂತಹ ಒಂದು ವಿಷಯ. ಜೊತೆಗೆ ಇದರ ಒಂದು ಇತಿಹಾಸವನ್ನು ನಾವು ತೆಗೆದುಕೊಂಡು ನೋಡಿದಾಗ ಇದು ಬಹಳ ಪುರಾತನವಾದಂಥದ್ದು. ಅಂದರೆ ಗ್ರೀಕರ ಕಾಲದಿಂದಲೂ ಕೂಡ, ಅದರಲ್ಲೂ ಕೂಡ ಅರಿಸ್ಟಾಟಲ್ನ ಕಾಲದಿಂದಲೂ ಕೂಡ, ಪ್ಲೇಟೋನ ಕಾಲದಿಂದಲೂ ಕೂಡ ನಾವು ಇದರ ಬಗ್ಗೆ ವಿಚಾರಗಳನ್ನು ತಿಳಿದುಕೊಳ್ತೇವೆ. ಅಂದರೆ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಲಿಟ್ರಲಿ ರೆಫರ್ ಟು ದ ಇಂಟರ್ ರಿಲೇಷನ್ಶಿಪ್ ಆಫ್ ಸ್ಟೇಟ್ಸ್. ಅಂದರೆ ಅಂತಾರಾಷ್ಟ್ರೀಯ ಸಂಬಂಧಗಳು ಅಂತಂದರೆ ಇಲ್ಲಿ ಏನು ಎಂಬ ಪ್ರಶ್ನೆ ನಮಗೆ ಕಾಡುತ್ತೆ. ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ನಾವು ನೋಡಿದಾಗ ನಾನು ಮೊದಲೇ ಹೇಳಿದಾಗೆ ಇದು ಪುರಾತನ ಗ್ರೀಕರ ಕಾಲದಿಂದ ಹಿಡಿದು ನಂತರದಲ್ಲಿ ರೋಮನ್ನರ ಕಾಲದಿಂದ ಹಿಡಿದು ನಂತರದಲ್ಲಿ ಮಧ್ಯಯುಗದಿಂದ ಹಿಡಿದು ನಂತರ ಆಧುನಿಕ ಕಾಲದವರೆಗೂ ಕೂಡ ಅದು ಬೇರೆ ಬೇರೆ ಹಂತಗಳನ್ನು, ಆಯಾಮಗಳನ್ನು ಪಡೆದುಕೊಂಡು ಬಂದಿರುವಂಥದ್ದು ಅಂತ. ಹಾಗಾದರೆ ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ನಾವು ನೋಡಿದಾಗ ನಾವು ಮೊದಲೇದಾಗಿ ಅರಿಸ್ಟಾಟಲ್ ಹೇಳೋ ಪ್ರಕಾರ ಮಾನವ ಸಮಾಜ ಜೀವಿ, ಜೊತೆಗೆ ಅವನು ರಾಜಕೀಯ ಜೀವಿನೂ ಕೂಡ ಹೌದು ಅಂತ ಹೇಳ್ತಾನೆ ಅರಿಸ್ಟಾಟಲ್. ಅಂದರೆ ಮ್ಯಾನ್ ಈಸ್ ಎ ಪೊಲಿಟಿಕಲ್ ಸೋಷಿಯಲ್ ಅನಿಮಲ್ ಆ್ಯಸ್ ವೆಲ್ ಆಸ್ ಪೊಲಿಟಿಕಲ್ ಅನಿಮಲ್ ಅಂತ. ಅಂದರೆ ಮಾನವ ಸಂಘಜೀವಿ ಮತ್ತು ಸಮಾಜ ಜೀವಿ. ಯಾಕೆಂದರೆ ಮಾನವ ಸಮಾಜದಿಂದ ಹೊರತಾಗಿ ಅವನು ಬದುಕುವುದಕ್ಕೆ ಸಾಧ್ಯವಿಲ್ಲ ಅಂತ. ಅದಕ್ಕೆ ಅರಿಸ್ಟಾಟಲ್ ಹೇಳ್ತಾನೆ, ಮಾನವ ಸಮಾಜದಿಂದ ಹೊರಗಡೆ ಬದುಕ್ತೀನಿ ಅಂತಂತಂದರೆ, ಜೀವಿಸ್ತೇನೆ ಅಂತಂದರೆ ಅವನು ಏನಾಗಿರಬೇಕು, ಒಂದು ದೇವರಾಗಿರಬೇಕು, ಇಲ್ಲ ಕಾಡು ಮೃಗ ಆಗಿರಬೇಕು ಅಂತ ಹೇಳ್ತಾನೆ. ಅಂದರೆ ಸಮಾಜದ ಹೊರತಾಗಿ ಮನುಷ್ಯ ಬದುಕುವುದಕ್ಕೆ ಸಾಧ್ಯವಿಲ್ಲ ಎಂಬ ವಿಚಾರವನ್ನು ನಾವು ತಿಳ್ಕೊಳ್ಳುವಂಥದ್ದು. ಅದರಿಂದ ಮಾನವ ಏನು ಮಾಡ್ತಾನೆ ಅಂದರೆ, ಮೊದಲು ಪ್ರಾಣಿಯೋಪಾದಿಯಲ್ಲಿದ್ದಂತಹ ಮಾನವನ ಜೀವನ ನಂತರದಲ್ಲಿ, ಕಾಲಾನಂತರದಲ್ಲಿ ಅವನಿಗೆ ಒಂದು ಪ್ರಜ್ಞೆ, ಜ್ಞಾನ ಬಂದ ನಂತರದಲ್ಲಿ ಒಂದು ಕಡೆ ಅವನು ಅಲೆಮಾರಿಯಾಗಿ ಸುತ್ತಾಡುತ್ತಿದ್ದಂತಹ ಕಾಡು ಮೇಡುಗಳಲ್ಲಿ ಸುತ್ತಾಡಿಕೊಂಡು ಜೀವನವನ್ನು ಮಾಡುತ್ತಿದ್ದಂಥ ಮನುಷ್ಯ ನಂತರದಲ್ಲಿ ಒಂದು ಕಡೆ ನಿಂತ್ಕೊಂಡು ನಂತರದಲ್ಲಿ ಕುಟುಂಬವನ್ನು ಪ್ರಾರಂಭ ಮಾಡ್ತಾನೆ. ಕುಟುಂಬಗಳ ನಂತರದಲ್ಲಿ ಗ್ರಾಮಗಳ ನಂತರದಲ್ಲಿ ಗ್ರಾಮಗಳೆಲ್ಲ ಸೇರಿಕೊಂಡು ನಂತರದಲ್ಲಿ ಒಂದು ಸಮುದಾಯಗಳೆಲ್ಲ ಸೇರಿಕೊಂಡು ಆ ನಂತರದಲ್ಲಿ ಸಮಾಜಗಳಾಗ್ತವೆ. ಸಮಾಜವೆಲ್ಲ ಒಟ್ಟುಗೂಡಿ ನಂತರದಲ್ಲಿ ಸಮಾಜದಲ್ಲಿರುವಂಥ ಒಬ್ಬ ಪ್ರಮುಖ ವ್ಯಕ್ತಿಯನ್ನು ತಾವೇ ಆಯ್ಕೆ ಮಾಡಿಕೊಂಡು, ಅಥವಾ ಸಾಮಾಜಿಕ ಒಪ್ಪಂದ ಅಂತ ಏನು ಹೇಳ್ತೀವಿ ನಾವು, ಸಾಮಾಜಿಕ ಒಪ್ಪಂದದ ಮೂಲಕ ತಮಗೆ ಬೇಕಾದಂಥ ಒಬ್ಬ ಬಲಿಷ್ಠ ಸಮರ್ಥ ವ್ಯಕ್ತಿಯನ್ನು ಆಯ್ಕೆ ಮಾಡಿಕೊಂಡು ತಮ್ಮ ರಕ್ಷಣೆಯ ಜವಾಬ್ದಾರಿಯನ್ನು ಆ ವ್ಯಕ್ತಿಗೆ ಕೊಟ್ಟು ನಂತರದಲ್ಲಿ ಅವನ ಆಡಳಿತದ ಕೈಗಳ ಕಡೆಗೆ ಅವರು ಇರುವಂಥ ಒಂದು ಒಪ್ಪಂದಕ್ಕೆ ಬರ್ತಾರೆ. ಇದರ ಮೂಲಕವೇ ಒಂದು ಸಾಮಾಜಿಕ ಒಪ್ಪಂದ ಅಂತಲೇ ಹೇಳ್ತೀವಿ ನಾವು. ಸಾಮಾಜಿಕ ಒಪ್ಪಂದ ನಂತರದಲ್ಲಿ ರಾಜಕೀಯ ಒಪ್ಪಂದವಾಗಿ ಪರಿಗಣಿಸಲ್ಪಟ್ಟು ನಂತರದಲ್ಲಿ ರಾಜ್ಯ ಸ್ಥಾಪನೆ ಆಯಿತು ಎಂಬ ವಿಚಾರವನ್ನು ನಾವು ತಿಳ್ಕೊಳ್ತೇವೆ. ಅಂದರೆ ರಾಜ್ಯ ಇಲ್ಲಿಂದ ಪ್ರಾರಂಭ ಆದ ನಂತರದಲ್ಲಿ ರಾಜ್ಯಗಳ ಒಂದು ಕಾರ್ಯ ನಂತರದಲ್ಲಿ ಪ್ರಾರಂಭ ಆಗುತ್ತೆ ಎಂಬ ವಿಚಾರವನ್ನು ನಾವು ತಿಳ್ಕೊಳ್ತೀವಿ. ಅಂದರೆ ರಾಜ್ಯಗಳು ಅಂದರೆ ಸಾಮಾನ್ಯವಾಗಿ ನಾವು ರಾಜ್ಯ ಅಂತಂದರೆ ದೇಶ, ರಾಷ್ಟ್ರ ಎಂಬ ಒಂದು ಸಾಮಾನ್ಯ ಅರ್ಥವನ್ನು ಕೊಡುವಂತಹ ಸಮಾನಾರ್ಥಕ ಪದಗಳಲ್ಲಿ ಬಳಸ್ತೇವೆ. ಆದರೆ ರಾಜ್ಯಶಾಸ್ತ್ರದಲ್ಲಿ ರಾಜ್ಯ ಅನ್ನೋದಕ್ಕೆ ಅಥವಾ ದ ಸ್ಟೇಟ್ ಅನ್ನೋದಕ್ಕೆ ಬಹಳ ವೈಜ್ಞಾನಿಕವಾದಂತಹ ಒಂದು ಕ್ರಮಬದ್ಧವಾದಂತಹ ವ್ಯಾಖ್ಯಾನ ಇದೆ. ಅದರಿಂದ ಒಂದು ರಾಜ್ಯ ಅಂತಂದರೆ ಅಥವಾ ಸ್ಟೇಟ್ ಅಂತಂದರೆ ಏನನ್ನು ಒಳಗೊಂಡಿರಬೇಕು, ಅದು ಯಾವ ಮೂಲಾಂಶಗಳನ್ನೆಲ್ಲ ಒಳಗೊಂಡಿರಬೇಕು ಅಂತ ಕಂಡು ಬಂದಾಗ ಅದರಲ್ಲಿ ಬಹಳ ಪ್ರಮುಖವಾಗಿ ಅದು ಒಂದು ಭೂಪ್ರದೇಶ ಅಂತಂದರೆ ಒಂದು ಡೆಫಿನಿಟ್ ಟೆರಿಟರಿಯನ್ನು ಹೊಂದಿರಬೇಕು. ಎರಡನೇದಾಗಿ
ಜನಸಂಖ್ಯೆ ಅಥವಾ ಪಾಪ್ಯುಲೇಷನನ್ನು ಹೊಂದಿರಬೇಕು. ಮೂರನೇದಾಗಿ ಗೌರ್ನಮೆಂಟ್ ಅಂದರೆ ತನ್ನದೇ ಆದ ಒಂದು ಸರ್ಕಾರವನ್ನು ಹೊಂದಿರಬೇಕು. ಜೊತೆಗೆ ನಂತರದಲ್ಲಿ ನಾಲ್ಕನೇದಾಗಿ ಪರಮಾಧಿಕಾರ ಅಥವಾ ಸಾವರಿಂಟಿ ಅಂತ ಹೇಳ್ತೀವಿ. ಈ ಅಂಶಗಳನ್ನು ಒಂದು ರಾಜ್ಯ ಅಂತ ಅನ್ಸ್ಕೋಬೇಕಾದ್ರೆ ಅದು ಒಳಗೊಂಡಿರಲೇಬೇಕು ಎಂಬ ವಿಚಾರವನ್ನು ನಾವು ತಿಳ್ಕೊಳ್ತೀವಿ. ಆ ನಂತರದಲ್ಲಿ ರಾಜ್ಯಗಳು ಜಗತ್ತಿನಾದ್ಯಂತ ಸ್ಥಾಪನೆ ಆದ ನಂತರದಲ್ಲಿ ರಾಜ್ಯಗಳ ನಡುವೆ ಸಂಬಂಧಗಳು ಅಥವಾ ವಹಿವಾಟುಗಳು ಅಥವಾ ಅವರ ನಡುವಿನ ಸಾಂಸ್ಕೃತಿಕ ಸಾಮಾಜಿಕ ವಿನಿಮಯ ಪ್ರಾರಂಭವಾಗುವಂಥದ್ದು. ಅದರಿಂದ ರಾಜ್ಯಗಳ ಸ್ಥಾಪನೆಯಾದ ನಂತರದಲ್ಲಿ ಅಂತಾರಾಷ್ಟ್ರೀಯ ಸಂಬಂಧಗಳ ಒಂದು ಮೂಲವನ್ನು ನಾವು ಹುಡುಕ್ತಾ ಹೋಗುವಂಥದ್ದನ್ನು ನಾವು ನೋಡ್ತೇವೆ. ಅಂದರೆ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅನ್ನೋದು ಒಂದು ರಾಷ್ಟ್ರಗಳ ನಡುವೆ ಇರುವಂತಹ ಸಂಬಂಧ. ಅಂದರೆ ಅದು ಸಾಮಾಜಿಕವಾಗಿ ಆಗಿರ್ಬೋದು, ರಾಜಕೀಯವಾಗಿ ಆಗಿರ್ಬೋದು, ಅಥವಾ ಆರ್ಥಿಕವಾಗಿ ಆಗಿರ್ಬೋದು, ಸೈನಿಕವಾಗಿ ಆಗಿರ್ಬೋದು, ಅಥವಾ ಇನ್ಯಾವುದಾದ್ರೂ ರೂಪದಲ್ಲಿ ಇರಬಹುದು. ಅದರಿಂದ ಅಂತಾರಾಷ್ಟ್ರೀಯ ಸಂಬಂಧಗಳು ಅಂತಂದರೆ ಇದು ಒಂದು ರಾಷ್ಟ್ರ ಮತ್ತೊಂದು ರಾಷ್ಟ್ರ ಅಥವಾ ಜಗತ್ತಿನ ಹಲವಾರು ರಾಷ್ಟ್ರಗಳೊಂದಿಗೆ ಒಂದು ರಾಷ್ಟ್ರವು ತನ್ನ ಜ್ಞಾನ ಮತ್ತು ಒಂದು ಅನುಭವದ ಆಧಾರದ ಮೇಲೆ ರಚಿಸಿಕೊಂಡಿರುವಂತಹ ಒಂದು ರೀತಿಯ ಕ್ರಮಬದ್ಧತೆಯನ್ನು ನಾವು ಏನಂತ ಕರಿತೀವಿ, ಅದನ್ನು ಅಂತಾರಾಷ್ಟ್ರೀಯ ಸಂಬಂಧಗಳು ಅಂತ ನಾವು ಕರಿತೀವಿ. ಆದ್ದರಿಂದ ನಾವು ಈ ಅಂತಾರಾಷ್ಟ್ರೀಯ ಸಂಬಂಧಗಳು ಅಂತ ವಿಚಾರವನ್ನು ತೆಗೆದುಕೊಂಡಾಗ ಇಲ್ಲಿ ಎರಡು ಪದಗಳು ಬರ್ತವೆ. ಇಂಟರ್ ಮತ್ತು ನೇಷನ್ ಅನ್ನೋದು ಒಂದು, ಆಮೇಲೆ ರಿಲೇಷನ್ಸ್ ಅನ್ನೋದು ಒಂದು. ಇಂಟರ್ ಅಂತಂದರೆ ಹೊರಗಿನ, ಅಂತರ ಅಂತ ಹೇಳ್ತೀವಿ ನಾವು. ಅಂದರೆ ಒಂದು ದೇಶವನ್ನು ಹೊರತುಪಡಿಸಿ ಬೇರೆ ದೇಶಗಳನ್ನು ನಾವು ಹೇಳುವಾಗ ನಾವು ಇಂಟರ್ ಅಂತ ಹೇಳ್ತೀವಿ. ಇಂಟರ್ನೇಷನ್ ಅನ್ನೋದು ಇಂಟರ್ನ್ಯಾಷನಲ್ ಆಗುತ್ತೆ. ಇಂಟರ್ನ್ಯಾಷನಲ್ ಮೀನ್ಸ್ ಇಟ್ ಈಸ್ ಬಿಲಾಂಗ್ ಟು ಇಂಟರ್ನೇಷನ್ಸ್. ಅಂದರೆ ಇಲ್ಲಿ ಅಂತಾರಾಷ್ಟ್ರೀಯ ಅಂದರೆ ಜಗತ್ತಿನ ಬೇರೆ ಬೇರೆ ರಾಷ್ಟ್ರಗಳು ಅಂತ. ರಿಲೇಷನ್ಸ್ ಅಂದರೆ ಸಂಬಂಧಗಳು, ಆ ರಾಷ್ಟ್ರಗಳೊಂದಿಗೆ ನಾವು ಹೊಂದಿರುವಂತಹ ಸಂಬಂಧಗಳನ್ನು ನಾವು ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಂತ ಕರಿತೀವಿ. There is no state in the world today that is completely self-sufficient or isolated from others. ಜಗತ್ತಿನ ಯಾವುದೇ ರಾಷ್ಟ್ರವನ್ನು ತೆಗೆದುಕೊಳ್ಳಿ, ಇವಾಗ ಒಂದು ರಾಷ್ಟ್ರ ತಾನೇ ಸ್ವತಃ ಎಲ್ಲವನ್ನ ಪೂರೈಸಿಕೊಂಡು ಮತ್ತೊಂದು ರಾಷ್ಟ್ರದ ಮೇಲೆ ಯಾವುದೇ ರೀತಿಯ ಅವಲಂಬನೆ ಇಲ್ಲದೆ ನಾನು ಬದುಕ್ತೀನಿ ಅನ್ನೋದು ಕಷ್ಟ ಸಾಧ್ಯವಾದಂಥದ್ದು ಈಗಿನ ಜಗತ್ತಿನಲ್ಲಿ. ಅಂತಾರಾಷ್ಟ್ರಗಳು ಜಗತ್ತಿನಲ್ಲಿ ಇಲ್ಲವೇ ಇಲ್ಲ ಅಂತ ಹೇಳ್ಬೋದು. ಯಾಕೆಂದರೆ ಯಾವುದೇ ಒಂದು ರಾಷ್ಟ್ರ ತನ್ನ ಒಂದು ಏನು ಅವಶ್ಯಕತೆಗಳೇನಿರುತ್ತವೋ ಅದನ್ನು ಕಂಪ್ಲೀಟಾಗಿ ಅದನ್ನು ಪೂರ್ಣಗೊಳಿಸಬೇಕು ಅಂತಂದರೆ ಒಂದು ರಾಷ್ಟ್ರ ಮತ್ತೊಂದು ರಾಷ್ಟ್ರ ಜೊತೆಗೆ ಸಂಬಂಧವನ್ನು ಹೊಂದಿರಲೇಬೇಕಾಗತ್ತೆ ಅನ್ನೋದು. ಆಮೇಲೆ ಈಚ್ ಸ್ಟೇಟ್ ಈಸ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಡಿಪೆಂಡೆಂಟ್ ಆನ್ ದ ಅದರ್. ಈಗಿನ ರಾಷ್ಟ್ರಗಳು ಹೇಗಿವೆ ಅಂದರೆ ಒಂದು ರಾಷ್ಟ್ರ ಮತ್ತೊಂದು ರಾಷ್ಟ್ರದ ನಡುವೆ ಅಥವಾ ರಾಷ್ಟ್ರದ ಮೇಲೆ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಆಗಲಿ ಅದು ಅವಲಂಬನೆಯನ್ನು ಹೊಂದಿರ್ತವೆ ಅಥವಾ ಹೊಂದಿರ್ತವೆ ಅನ್ನೋದು ಹೇಳ್ಬೋದು. ಆಮೇಲೆ ಇನ್ ದ ಇಂಟರ್ನ್ಯಾಷನಲ್ ಅರೇನಾ ಇಂಟರ್ ಡಿಪೆಂಡೆನ್ಸ್ ಹ್ಯಾಸ್ ಬಿನ್ ಕ್ರಿಯೇಟೆಡ್ ಬಿಟ್ವೀನ್ ದ ಸ್ಟೇಟ್ಸ್. ಈಗ ಏನಾಗಿದೆ ಅಂದರೆ ಒಂದು ರಾಷ್ಟ್ರ ಮತ್ತೊಂದು ರಾಷ್ಟ್ರ ಜೊತೆಗೆ ಅವಲಂಬನೆಗೊಳಪಡಲೇಬೇಕು ಎಂಬ ಒಂದು ಪರಿಸ್ಥಿತಿಗೆ ನಾವು ತೆಗೆದುಕೊಂಡು ಬಂದಿದ್ದೀವಿ ಅಂತ. ಆಮೇಲೆ in views of this interdependence of states, a separate topic called international relations has been created for the purpose of discussing in detail how to establish peace and prosperity in the world through cooperation, ಅವಾಯ್ಡಿಂಗ್ ಕಾನ್ಫ್ಲಿಕ್ಟ್ಸ್, ವಾರ್ಸ್, ಇಟಿಸಿ. ಅಂದರೆ ಈ ಇಂಟರ್ ಡಿಪೆಂಡೆನ್ಸ್ ಅಂತಂದರೆ ಅಂತರ ಸಂಬಂಧಗಳು ಅಥವಾ ಅಂತರ ಅವಲಂಬನೆ ಇದೆಯಲ್ಲ, ಒಬ್ಬರು ಇನ್ನೊಬ್ಬರ ಮೇಲೆ ಅವಲಂಬನೆ ಅನ್ನೋದೇನಿದೆಯೋ ಇದನ್ನು ಸ್ಟಡಿ ಮಾಡೋಕ್ಕೋಸ್ಕರ. ಅಂದರೆ ಒಂದು ರಾಷ್ಟ್ರ ಮತ್ತೊಂದು ರಾಷ್ಟ್ರದ ಮೇಲೆ ಯಾವ ರೀತಿಯಲ್ಲಿ ಅವಲಂಬನೆಯನ್ನು ಹೊಂದಿದ್ದಾವೆ, ಅಂದರೆ ಅದು ಸೋಷಿಯಲಿ ಆಗಿರ್ಬೋದು, ಇಟ್ ಮೇ ಬಿ ಸೋಷಿಯಲಿ, ಇಟ್ ಮೇ ಬಿ ಪೊಲಿಟಿಕಲಿ, ಇಟ್ ಮೇ ಬಿ ಎಕನಾಮಿಕಲಿ, ಇಟ್ ಮೇ ಬಿ ಮಿಲಿಟರಿಲಿ. ಯಾವುದಾದ್ರು ತೆಗೆದುಕೊಳ್ಳಿ, ನೀವು ಯಾವುದಾದ್ರು ತೆಗೆದುಕೊಂಡ್ರೂ ಕೂಡ ಅದರ ಒಂದು ಸಂಬಂಧಗಳ ಅಧ್ಯಯನ ಮಾಡುವುದಕ್ಕೋಸ್ಕರ ನಾವು ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅನ್ನೋ ಒಂದು ಟಾಪಿಕನ್ನು, ಒಂದು ಸಬ್ಜೆಕ್ಟನ್ನು ನಾವು ಆಯ್ಕೆ ಮಾಡಿಕೊಂಡಿದ್ದೀವಿ. ಅದರ ಮೂಲಕ ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡುವಂಥ ವಿಚಾರವನ್ನು ಬೆಳೆಸ್ಕೊಂಡಿದ್ದೀವಿ. ಅದರ ಮೂಲಕ ನಾವು ಇಂಟರ್ನ್ಯಾಷನಲ್ ರಿಲೇಷನ್ಸ್ನ ಒಂದು ಅಧ್ಯಯನ ವಿಷಯವಾಗಿ ನಾವು ಸ್ಟಡಿ ಮಾಡೋದಕ್ಕೋಸ್ಕರ ಒಂದು ಉದ್ದೇಶದಿಂದ ಯಾಕೆ ಈ ಸಬ್ಜೆಕ್ಟನ್ನು ನಾವು ಹುಟ್ಟಾಕಿದ್ವಿ, ಬೆಳೆಸಿದ್ವಿ ಅಂತಂದರೆ ವಿಶ್ವಮಟ್ಟದಲ್ಲಿ ಇರುವಂತಹ ಏನು ನಡೆಯುವಂತಹ ಕಾನ್ಫ್ಲಿಕ್ಟ್ಸ್ಗಳು, ಘರ್ಷಣೆಗಳನ್ನು ತಪ್ಪಿಸುವುದಕ್ಕೋಸ್ಕರ, ಯುದ್ಧಗಳನ್ನು ತಪ್ಪಿಸುವುದಕ್ಕೋಸ್ಕರ, ಇದರ ಮೂಲಕ ಜಗತ್ತಿನಲ್ಲಿ ಶಾಂತಿ ಮತ್ತು ನೆಮ್ಮದಿಯನ್ನು ತಂದು ಜಗತ್ತಿನಲ್ಲಿರುವಂತಹ ಜನರ ಒಂದು ಯೋಗಕ್ಷೇಮ ಮತ್ತು ಅವರು ನೆಮ್ಮದಿಯಿಂದ ಜೀವನವನ್ನು ಮಾಡುವುದಕ್ಕೋಸ್ಕರ ಈ ಒಂದು ಈ ಸಬ್ಜೆಕ್ಟ್ನ ವಿಷಯದ ಒಂದು ಅಧ್ಯಯನದ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರೋದ್ರ ಬಗ್ಗೆ ನಾವು ನೋಡ್ತೇವೆ.
ನಂತರದಲ್ಲಿ ದ ಸ್ಕೋಪ್ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಇಸ್ ವೈಡ್ ಆ್ಯಂಡ್ ಇಟ್ಸ್ ಬೇಸಿಸ್ ಇಸ್ ಮೇನ್ಲಿ ಇಂಟರ್ಡಿಪೆಂಡೆನ್ಸ್. ದ ಪೇಸ್ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಹ್ಯಾಸ್ ಇಂಟೆನ್ಸಿಫೈಡ್ ವಿತ್ ದ ಡೆವಲಪ್ಮೆಂಟ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ. ಅಂದರೆ ಇದರ ಒಂದು ಸ್ಕೋಪನ್ನು ಕೂಡ ನೋಡಿದಾಗ ಅಂತಾರಾಷ್ಟ್ರೀಯ ಸಂಬಂಧಗಳ ವ್ಯಾಪ್ತಿಯು ಕೂಡ ದಿನ ತುಂಬ ಏರ್ತಾನೆ ಹೋಗ್ತಾ ಇರೋದನ್ನು ನಾವು ನೋಡ್ತೇವೆ. ಮತ್ತು ಈ international relations as a separate academic discipline emerged at the beginning of the 20th century, basically after World War First. ಅಂದರೆ ಈ ಅಂತಾರಾಷ್ಟ್ರೀಯ ಸಂಬಂಧಗಳು ಅಥವಾ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಂತ ಏನು ಹೇಳ್ತೀವಿ ನಾವು, ಇದು 21ನೇ ಶತಮಾನದಲ್ಲಿ, ಅದರಲ್ಲೂ ಕೂಡ ಮೊದಲನೇ ಮಹಾಯುದ್ಧ ಅಂದರೆ ವರ್ಲ್ಡ್ ವಾರ್ ಏನಾಯಿತು 14ರಿಂದ 18ರವರೆಗೆ ಏನು ನಡೀತು, ಆ ಯುದ್ಧ ಆದ ನಂತರದಲ್ಲಿ ಈ ಒಂದು ಸಬ್ಜೆಕ್ಟ್ಗೆ ಅಥವಾ ಈ ಒಂದು ವಿಷಯಕ್ಕೆ ಹೆಚ್ಚು ಪ್ರಾಮುಖ್ಯತೆ ಬಂತು. The Decree on Peace of the Soviet Union in 1917 and the 14-point principles of US President Woodrow Wilson in 1918 are known as important documents in international relations. ಅಂತಾರಾಷ್ಟ್ರೀಯ ಸಂಬಂಧಗಳಿಗೆ ಸಂಬಂಧಪಟ್ಟಂತೆ ಬಹಳ ಪ್ರಮುಖವಾದಂತಹ ದಸ್ತಾವೇಜುಗಳು ಅಂತಂದರೆ 1917ರಲ್ಲಿ ರಷ್ಯಾ ಮಾಡಿದ್ದಂತಹ ಒಂದು ಡಿಕ್ರಿ ಆನ್ ಪೀಸ್, ಅಂದರೆ ಒಂದು ಶಾಂತಿಯ ಮೇಲೆ ಒಂದು ಒಪ್ಪಂದವನ್ನು ಮಾಡಿಕೊಂಡಿದ್ದಂಥದ್ದು ಒಂದು. ನಂತರದಲ್ಲಿ ಈ ಅಮೆರಿಕದ ಅಧ್ಯಕ್ಷರು 1918ರಲ್ಲಿ ಅಮೆರಿಕದ ಅಧ್ಯಕ್ಷರಾದಂಥ ವುಡ್ರೋ ವಿಲ್ಸನ್ ರವರು 14 ಅಂಶಗಳ ಒಂದು ತತ್ವ ಸಿದ್ಧಾಂತಗಳನ್ನು ಅಥವಾ ಪ್ರಣಾಳಿಯನ್ನು ಅವರು ಮಂಡನೆ ಮಾಡಿದರು. ಇದೇ ಈ ಅಂತಾರಾಷ್ಟ್ರೀಯ ಸಂಬಂಧಗಳಿಗೆ ಒಂದು ಬುನಾದಿ ಅಂತಲೇ ನಾವು ಹೇಳ್ಬೋದು. The first university chair that formally established in the discipline was the Woodrow Wilson Chair of International Politics at the University College of Wales in 1919. ಮೊದಲನೇದಾಗಿ ಯೂನಿವರ್ಸಿಟಿ ಮಟ್ಟದಲ್ಲಿ ಈ ಅಂತಾರಾಷ್ಟ್ರೀಯ ಸಂಬಂಧಗಳು ಎಂಬ ವಿಷಯವನ್ನು ಅಧ್ಯಯನ ಮಾಡಿದ್ದೆಲ್ಲಿ ಅಂತಂದರೆ ಅದು ವುಡ್ರೋ ವಿಲ್ಸನ್ ಚೇರ್ ಆಫ್ ಇಂಟರ್ನ್ಯಾಷನಲ್ ಪಾಲಿಟಿಕ್ಸ್ ಅಂತ, ಅದು ವೇಲ್ಸ್ನಲ್ಲಿ ಪ್ರಾರಂಭ ಆಗಿದ್ದಂಥದ್ದು. ಅಂದರೆ ಯೂನಿವರ್ಸಿಟಿ ಕಾಲೇಜ್ ಆಫ್ ವೇಲ್ಸ್ನಲ್ಲಿ 1919ರಲ್ಲಿ ಪ್ರಾರಂಭವಾಯಿತು ಈ ಸಬ್ಜೆಕ್ಟು ಅಂತ. ನಂತರದಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ಸ್ as a separate curriculum discusses international events and world issues between states are discussed in the context of the international system. ಅಂತಾರಾಷ್ಟ್ರೀಯ ಸಂಬಂಧಗಳಿಗೆ ಸಂಬಂಧಪಟ್ಟಂತೆ ನಾವು ಈಗ ಅದರದೇ ಆದಂಥ ಒಂದು ಪಠ್ಯಕ್ರಮಗಳನ್ನು ಕೂಡ ನಾವು ತಯಾರಿಸಿಕೊಂಡು ಅದನ್ನು ಅಧ್ಯಯನವನ್ನು ಮಾಡುವಂಥದ್ದು ಇದೆ. ನಂತರದಲ್ಲಿ ಇಟ್ಸ್ ಮೇನ್ ಟಾಪಿಕ್ಸ್ ಆರ್ ದ ರೋಲ್ ಆಫ್ ದ ಸ್ಟೇಟ್, ಇಂಟರ್ನ್ಯಾಷನಲ್ ಆರ್ಗನೈಜೇಷನ್ಸ್, ನಾನ್ ಗೌರ್ಮೆಂಟಲ್ ಆರ್ಗನೈಜೇಷನ್ಸ್ ಆ್ಯಂಡ್ ಮಲ್ಟಿನ್ಯಾಷನಲ್ ಕಾರ್ಪೊರೇಷನ್ಸ್. ಅಂದರೆ ಈ ಒಂದು ಸಬ್ಜೆಕ್ಟ್ನ ಪ್ರಮುಖವಾದಂಥ ವಿಷಯ ಅಂತಂದರೆ ಅದು ದ ರೋಲ್ ಆಫ್ ದ ಸ್ಟೇಟ್, ರಾಜ್ಯಗಳ ಒಂದು ಪಾತ್ರ ಏನು, ಮತ್ತು ಇಂಟರ್ನ್ಯಾಷನಲ್ ಆರ್ಗನೈಜೇಷನ್ನ ಪಾತ್ರಗಳು ಏನು, ಅಥವಾ ನಾನ್ ಗೌರ್ನಮೆಂಟಲ್ ಆರ್ಗನೈಜೇಷನ್ ಸರ್ಕಾರೇತರ ಸಂಸ್ಥೆಗಳ ಪಾತ್ರವೇನು, ಅಥವಾ ಮಲ್ಟಿನ್ಯಾಷನಲ್ ಕಾರ್ಪೊರೇಷನ್ಸ್ ಅಂತಂತಂದರೆ ಈ ಮಲ್ಟಿನ್ಯಾಷನಲ್ ಕಂಪನಿ ಕಾರ್ಪೊರೇಷನ್ಸ್ಗಳು ಬರ್ತಾವಲ್ಲ, ಆ ಒಂದು MNCಗಳು ಬರ್ತಾವಲ್ಲ, ಅದರ ಪಾತ್ರಗಳು ಏನು ಎಂಬುದರ ಬಗ್ಗೆ ನಾವು ಇಲ್ಲಿ ಅಧ್ಯಯನ ಮಾಡಬೇಕಾಗುತ್ತೆ. ಜೊತೆಗೆ ಇಟ್ ಈಸ್ ಬೋತ್ ಆ್ಯನ್ ಅಕಾಡೆಮಿಕ್ ಆ್ಯಂಡ್ ಗೌರ್ನಮೆಂಟ್ ಪಾಲಿಸಿ ಫೀಲ್ಡ್ and it can be either empirical or normative, as this branch of knowledge is used in both foreign policy analysis and formulation. ಇದೇನಾಗುತ್ತೆ ಅಂತಂದರೆ ಇದು ಅಕಾಡೆಮಿಕ್ ಆಗಿ ಕೂಡ ಅಥವಾ ಶೈಕ್ಷಣಿಕವಾಗಿ ಕೂಡ ಅಥವಾ ಸರ್ಕಾರದ ಒಂದು ಪಾಲಿಸಿ ನೀತಿಯಾಗಿಯೂ ಕೂಡ ಇದನ್ನು ನಾವು ಬಳಸ್ಕೊಳ್ತೀವಿ. ಜೊತೆಗೆ ಇಟ್ ಕ್ಯಾನ್ ಬಿ ಐದರ್ ಎಂಪೆರಿಕಲ್ ಆರ್ ನಾರ್ಮೇಟಿವ್. ಇದನ್ನು ನಾವು ಏನು ಮಾಡ್ತೀವಿ, ಒಂದು ಪ್ರಯೋಗಾತ್ಮಕವಾಗಿ ಮತ್ತು ಸೈದ್ಧಾಂತಿಕವಾಗಿ ಎರಡೂ ರೀತಿಯಲ್ಲೂ ಕೂಡ ನಾವು ಇದನ್ನು ಅಧ್ಯಯನ ಮಾಡುವಂಥದ್ದು ಬರುತ್ತೆ ಅಂತ. ನಂತರದಲ್ಲಿ ಡೆಫಿನಿಷನ್ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಬಗ್ಗೆ ನಾವು ನೋಡೋದಾದರೆ, ಇಲ್ಲಿವರೆಗೆ ನಾವು ಒಂದು ಅಂತಾರಾಷ್ಟ್ರೀಯ ಸಂಬಂಧಗಳು ಅಥವಾ ಇಂಟರ್ನ್ಯಾಷನಲ್ ರಿಲೇಷನ್ಸ್ನ ಒಂದು ಪರಿಚಯ ಮತ್ತು ಅದರ ಅರ್ಥ ಏನು, ಮೀನಿಂಗ್ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಂಡ ನಂತರದಲ್ಲಿ ಅಂತಾರಾಷ್ಟ್ರೀಯ ಸಂಬಂಧಕ್ಕೆ ಸಂಬಂಧಪಟ್ಟಂತೆ ಡೆಫಿನಿಷನ್ಸ್ ಅಥವಾ ಈ ವ್ಯಾಖ್ಯೆಗಳು ಏನೇನು ನೀಡಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ನೋಡೋದಾದರೆ, ಅದರಲ್ಲಿ ಬಹಳ ಪ್ರಮುಖವಾದಂಥವ್ರು ಹೆಸರಾದವರು ಅಂತಂದರೆ ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನದಲ್ಲಿ ನಮಗೆ ಎದ್ದು ಕಾಣುವಂಥದ್ದು, ಅಂದರೆ ನಮಗೆ ಬಹಳ ಪ್ರಮುಖವಾಗಿ ಕಂಡುಬರುವಂಥ ಇಬ್ಬರು ವ್ಯಕ್ತಿಗಳು ಅಂತಂದರೆ ಪಾಮರ್ ಆ್ಯಂಡ್ ಪರ್ಕಿನ್ಸ್ ಅಂತ. ಪಾಮರ್ ಆ್ಯಂಡ್ ಪರ್ಕಿನ್ಸ್ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ನೇಮ್ ಇನ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಬಿಕಾಸ್ ಆಫ್ their relevance in terms of definition and subject matter in international relations. ಅಂದರೆ ಈ ಇಂಟರ್ನ್ಯಾಷನಲ್ ರಿಲೇಷನ್ಸ್ನ ಸ್ಟಡಿ ಮಾಡುವಾಗ ನಮಗೆ ಬಹಳ ಪ್ರಮುಖವಾಗಿ ಕಂಡು ಬರುವಂಥದ್ದು ಅಂದರೆ ಪಾಮರ್ ಆ್ಯಂಡ್ ಪರ್ಕಿನ್ಸ್ ಅಂತ. ಅವ್ರ ಪ್ರಕಾರ ಅವ್ರು ಏನು ಹೇಳ್ತಾರೆ ಅಂತಂದರೆ, ಅಕಾರ್ಡಿಂಗ್ ಟು ದೆಮ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ discusses the forces, pressures and processes that control the nature of human life, activities and thought in all human and group relevance in the nature of human life, activities and thought in all human and group relations in the world community. That is,
ದ ಡಿಸ್ಕಷನ್ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಇನ್ವಾಲ್ವ್ಸ್ ಬೋತ್ ಪೊಲಿಟಿಕಲ್ ಆ್ಯಂಡ್ ನಾನ್ ಪೊಲಿಟಿಕಲ್ ಇಶ್ಯೂಸ್ ಅಂತ ಅವರು ಹೇಳುವಂಥದ್ದು ಬರುತ್ತೆ. ಅಂತಂದರೆ ಪಾಮರ್ ಆ್ಯಂಡ್ ಪರ್ಕಿನ್ರವರು ಹೇಳೋ ಪ್ರಕಾರ ಈ ಏನು ರಾಜ್ಯಶಾಸ್ತ್ರದಲ್ಲಿ ಬರುವಂತಹ ಒಂದು ಪ್ರಮುಖ ವಿಚಾರ ಅಂತಾರಾಷ್ಟ್ರೀಯ ಸಂಬಂಧಗಳು ಅಂತ ಏನಿದೆಯೋ, ಅಂತಾರಾಷ್ಟ್ರೀಯ ಸಂಬಂಧಗಳು ಎಂದರೇನು ಅನ್ನೋ ವ್ಯಾಖ್ಯೆಗೆ ಪ್ರಶ್ನೆಗೆ ಉತ್ತರವನ್ನು ಕೊಡುವಂಥದ್ದು ಪ್ರಯತ್ನವನ್ನು ಮಾಡ್ತಾರೆ. ಪಾಮರ್ ಹಾಗೂ ಪರ್ಕಿನ್ಸ್ ಅವರ ಪ್ರಕಾರವಾಗಿ ಬದಲಾಗುತ್ತಿರುವ ಜಾಗತಿಕ ಸಮುದಾಯದ ಅಧ್ಯಯನವನ್ನೇ ನಾವು ಅಂತಾರಾಷ್ಟ್ರೀಯ ಸಂಬಂಧಗಳು ಅಂತ ಕರಿತೀವಿ. ಇದು ಅಂತಾರಾಷ್ಟ್ರೀಯ ಸಂಬಂಧದಲ್ಲಿ ಬರುವಂತಹ ಬಲಗಳು ಅಂದರೆ ಫೋರ್ಸಸ್, ಪ್ರೆಸರ್ಸ್, ಒತ್ತಡಗಳು, ಮತ್ತು ಮಾನವನ ಸ್ವಭಾವವನ್ನು ನಿಯಂತ್ರಣ ಮಾಡುವಂತಹ ಈ ಕೆಲವು ನಿಯಂತ್ರಣಗಳು, ಚಟುವಟಿಕೆಗಳು, ಇವನ್ನೆಲ್ಲವನ್ನು ಕೂಡ ನಾವು ಇಲ್ಲಿ ಅಧ್ಯಯನವನ್ನು ಮಾಡ್ತೀವಿ. ಇದು ರಾಜಕೀಯವಾಗಿರ್ಬೋದು ಅಥವಾ ರಾಜಕೀಯೇತರ ವಿಷಯಗಳು ಆಗಿರ್ಬೋದು ಎಂಬ ವಿಚಾರವನ್ನು ಅವರು ಹೇಳ್ತಾರೆ. They defined international relations in this way. International relations is the objective and systematic study of international life in all its aspects ಅಂತ. ಅಂದರೆ ಅಂತಾರಾಷ್ಟ್ರೀಯ ಸಂಬಂಧಗಳು ಅಂತಂದರೆ ಒಂದು ಸಿಸ್ಟಮ್ಯಾಟಿಕ್ ಸ್ಟಡಿ, ಅಂದರೆ ಅಂತಾರಾಷ್ಟ್ರೀಯ ಜನಜೀವನದ ಮತ್ತು ವಿಚಾರಗಳ ಒಂದು ಗಳನ್ನು ನಾವು ಸಿಸ್ಟಮ್ಯಾಟಿಕ್ ಆಗಿ ಸ್ಟಡಿ ಮಾಡುವಂಥದ್ದು, ಅಂದರೆ ವ್ಯವಸ್ಥಿತವಾಗಿ ಅಧ್ಯಯನ ಮಾಡುವಂಥದ್ದನ್ನು ನಾವು ಅಂತಾರಾಷ್ಟ್ರೀಯ ಸಂಬಂಧಗಳು ಅಂತ ಕರಿತೀವಿ ಅಂತ. ನಂತರದಲ್ಲಿ ಹ್ಯಾನ್ಸ್ ಜೆ ಮಾರ್ಗೆಂಥೊ ಅವರು ಹೇಳೋ ಪ್ರಕಾರ ಅವರು ಏನು ಹೇಳ್ತಾರೆ ಅಂತಂತಂದರೆ, ಇದರಲ್ಲಿ ಈ ಹ್ಯಾನ್ಸ್ ಜೆ ಮಾರ್ಗೆಂಥೊ ಯೂಸ್ಡ್ ದ ಟರ್ಮ್ ಇಂಟರ್ನ್ಯಾಷನಲ್ ಪಾಲಿಟಿಕ್ಸ್ ಆ್ಯಂಡ್ ಡಿಫೈನ್ಡ್ ಇಟ್ ಆಸ್ ಇಂಟರ್ನ್ಯಾಷನಲ್ ಪಾಲಿಟಿಕ್ಸ್ ಇನ್ಕ್ಲೂಡ್ ಅನಾಲಿಸಿಸ್ ಆಫ್ ಪೊಲಿಟಿಕಲ್ ರಿಲೇಷನ್ಸ್ ಆ್ಯಂಡ್ ಪ್ರಾಬ್ಲಮ್ಸ್ ಆಫ್ ಪೀಸ್ ಅಮಾಂಗ್ ನೇಷನ್ಸ್. ಇಟ್ ಈಸ್ ಸ್ಟ್ರಗಲ್ ಫಾರ್ ಆ್ಯಂಡ್ ಯೂಸ್ ಆಫ್ ಪವರ್ ಅಮಾಂಗ್ ನೇಷನ್ಸ್ ಅಂತ ಅವರು ಹೇಳ್ತಾರೆ. ಅಂದರೆ ಹ್ಯಾನ್ಸ್ ಜೆ ಮಾರ್ಗೆಂಥೊ ಅವರ ಪ್ರಕಾರವಾಗಿ ನಾವು ನೋಡಿದಾಗ ಅವರು ಹೇಳ್ತಾರೆ, ಈ ಅಂತಾರಾಷ್ಟ್ರೀಯ ಸಂಬಂಧಗಳು ಅಂತಂದರೆ ಅಂತಾರಾಷ್ಟ್ರೀಯ ಒಂದು ಪಾಲಿಟಿಕ್ಸ್ ಅನ್ನು ಒಳಗೊಂಡಿರುವಂಥದ್ದು, ಮತ್ತು ಅಂತಾರಾಷ್ಟ್ರೀಯ ಸಂಬಂಧ, ರಾಜಕೀಯ ಸಂಬಂಧಗಳ ಮತ್ತು ಇತರೆ ಶಾಂತಿಗೆ ಸಂಬಂಧಪಟ್ಟಂತಹ ರಾಷ್ಟ್ರಗಳ ನಡುವೆ ಶಾಂತಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳನ್ನು ನಾವಿಲ್ಲಿ ಅಧ್ಯಯನ ಮಾಡ್ತೀವಿ, ವಿಶ್ಲೇಷಣೆಗೊಳಪಡಿಸ್ತೀವಿ ಅಂತ ಹ್ಯಾನ್ಸ್ ಜೆ ಮಾರ್ಗೆಂಥೊ ಹೇಳ್ತಾರೆ. ಆಮೇಲೆ ಕ್ವಿನ್ಸಿ ರೈಟ್ ಅವರ ಪ್ರಕಾರವಾಗಿ ನಾವು ನೋಡೋಕೆ ಹೋದರೆ, ಕ್ವಿನ್ಸಿ ರೈಟ್ ಹೇಳ್ತಾರೆ, according to Quincy Wright, international relations includes relations between many entities of uncertain sovereignties, and that it is not only the nations which international relations seek to relate. Varied types of groups, nations, states, government, people, regions, alliances, confederations, international organizations, even industrial organizations, cultural organizations, religious organizations must be dealt with in the study of international relations if the treatment is to be realistic ಅಂತ. ಇವ್ರು ಹೇಳೋ ಪ್ರಕಾರ, ಕ್ವಿನ್ಸಿ ರೈಟ್ ಅವರು ಹೇಳೋ ಪ್ರಕಾರ ಅಂತಾರಾಷ್ಟ್ರೀಯ ಸಂಬಂಧಗಳು ಏನೇನು ಒಳಗೊಂಡಿದೆ ಅಂತಂದರೆ, ಅದು ಅಂತಾರಾಷ್ಟ್ರೀಯ ಸಂಘಟನೆಗಳು, ಅಲಯನ್ಸಸ್ಸು, ಒಕ್ಕೂಟಗಳು, ಆಮೇಲೆ ಜನರು, ಸರ್ಕಾರ, ರಾಜ್ಯಗಳು, ಅಂತಾರಾಷ್ಟ್ರೀಯ ಸಂಘಟನೆಗಳು, ಮತ್ತು ಕೈಗಾರಿಕಾ ಸಂಘಟನೆಗಳು, ಸಾಂಸ್ಕೃತಿಕ ಸಂಘಟನೆಗಳು, ಧಾರ್ಮಿಕ ಸಂಘಟನೆಗಳನ್ನೆಲ್ಲನೂ ಕೂಡ ಒಳಗೊಂಡಿರುತ್ತೆ ಎಂಬ ವಿಚಾರವನ್ನು ಅವರು ಹೇಳ್ತಾರೆ. ನಂತರದಲ್ಲಿ ಜಾಕ್ಸನ್ ಆ್ಯಂಡ್ ಸೊರೆನ್ಸನ್ ಅವರ ಪ್ರಕಾರವಾಗಿ ನೋಡಿದಾಗ ಅವರೇನು ಹೇಳ್ತಾರೆ ಅಂದರೆ, ಅಟ್ ಒನ್ ಎಕ್ಸ್ಟ್ರೀಮ್ ದ ಸ್ಕಾಲರ್ಲಿ ಫೋಕಸ್ ಇಸ್ ಎಕ್ಸ್ಕ್ಲೂಸ್ಲಿ ಆನ್ ಸ್ಟೇಟ್ ಆ್ಯಂಡ್ ಇಂಟರ್ಸ್ಟೇಟ್ ರಿಲೇಷನ್ಸ್ ಅಂತ. ಅಂದರೆ ರಾಷ್ಟ್ರ ಮತ್ತು ರಾಷ್ಟ್ರಗಳ ನಡುವೆ ನಡೆಯುವಂತಹ ಸಂಬಂಧ, ಅಲ್ಲಿ ಏನೇನು ಬರ್ಬೋದು, ಅಲ್ಲಿ ಬೇಸಿಕ್ ವ್ಯಾಲ್ಯೂಸ್, ಸೆಕ್ಯೂರಿಟಿ ಬಗ್ಗೆ, ಭದ್ರತೆ, ಸ್ವಾತಂತ್ರ್ಯ, ಒಂದು ಜಸ್ಟಿಸ್, ಕಾನೂನು, ಕಾಯ್ದೆ, ನ್ಯಾಯ ಮತ್ತು ಯೋಗಕ್ಷೇಮದ ಬಗ್ಗೆ ನಾವು ಅದನ್ನು ಅಧ್ಯಯನ ಮಾಡ್ತೀವಿ ಅಂತ ಹೇಳ್ತಾರೆ. ಆಮೇಲೆ ಗೋಲ್ಡ್ ಸ್ಟೈನ್ ಅವ್ರ ಪ್ರಕಾರವಾಗಿ ಹೇಳೋಕ್ಕೋದ್ರೆ, ಹಿ ಒಪೈನ್ಸ್ ದಟ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಬೇಸಿಕಲಿ ಕನ್ಸರ್ನ್ಸ್ ದ ರಿಲೇಷನ್ಶಿಪ್ ಅಮಾಂಗ್ ದ ವರ್ಲ್ಡ್ಸ್ ಗವರ್ಮೆಂಟ್ಸ್, ಬಟ್ he also argues that international relations is not just a relationship between governments. International relations needs to be understood in terms of activities of non-state actors also. ಅಂದರೆ ಅವ್ರು ಹೇಳೋ ಪ್ರಕಾರ ಅಂತಾರಾಷ್ಟ್ರೀಯ ಸಂಬಂಧಗಳು ಅಂತಂದರೆ ಕೇವಲ ರಾಷ್ಟ್ರಗಳ ಸಂಬಂಧಗಳನ್ನು ಅಧ್ಯಯನ ಮಾಡೋದು ಮಾತ್ರ ಅಲ್ಲ, ಆ ರಾಷ್ಟ್ರ ಸರ್ಕಾರಗಳ ಸಂಬಂಧಗಳನ್ನು ಅಧ್ಯಯನ ಮಾಡೋ ಜೊತೆಗೆ ನಾನ್ ಸ್ಟೇಟ್ ಆ್ಯಕ್ಟರ್ ಅಂದರೆ ಏನು ರಾಜ್ಯಗಳಿಲ್ಲದೆ ಇರುವಂತಹ ಕೆಲವು ಪಾತ್ರಧಾರಿಗಳು ಇರ್ತಾರೆ, ನಾನ್ ಸ್ಟೇಟ್ ಆ್ಯಕ್ಟರ್ಸ್ ಅಂತ ಕರಿತೀವಿ. ಅಂದರೆ ಒಂದು ರಾಜ್ಯದಲ್ಲಿ ಅಸ್ತಿತ್ವದಲ್ಲಿರೋದಿಲ್ಲ, ಅವರು ರಾಜ್ಯದ ಹೊರಗಡೆ ನಿಂತು ಅವರು ರಾಜಕಾರಣದ ಮೇಲೆ ಪ್ರಭಾವವನ್ನು ಬೀರ್ತಾರೆ, ಅವ್ರನ್ನ ನಾನ್ ಸ್ಟೇಟ್ ಆ್ಯಕ್ಟರ್ಸ್ ಅಥವಾ ರಾಜ್ಯೇತರ ಪಾತ್ರಧಾರಿಗಳು ಅಂತ ಏನು ಹೇಳ್ತೀವಿ ನಾವು, ಅವರ ಒಂದು ಅಧ್ಯಯನವನ್ನು ಕೂಡ ಇದು ಒಳಗೊಂಡಿದೆ ಅಂತ ಹೇಳ್ತಾರೆ. ವಿದ್ಯಾರ್ಥಿಗಳೇ, ಇಲ್ಲಿವರೆಗೆ ನಾನು ಅಂತಾರಾಷ್ಟ್ರೀಯ ಸಂಬಂಧಗಳಿಗೆ ಸಂಬಂಧಪಟ್ಟಂತೆ ಅದರ ಒಂದು ಪೀಠಿಕೆ, ಅಧ್ಯಯನ ಪೀಠಿಕೆ, ಒಂದು ಪರಿಚಯ ಅಂತ ಹೇಳ್ತೀವಲ್ಲ ಅದು, ಜೊತೆಗೆ ಮೀನಿಂಗ್ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್ಸ್, ಅಂತಾರಾಷ್ಟ್ರೀಯ ಸಂಬಂಧಗಳ ಅರ್ಥ,
ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಡೆಫಿನೇಷನ್ಸ್ ಅಥವಾ ವ್ಯಾಖ್ಯೆಗಳು ಅಂತ ಏನು ಹೇಳ್ತೀವಿ ಅದರ ಬಗ್ಗೆ ನಾನು ಇಲ್ಲಿವರೆಗೆ ನಿಮ್ಮೊಂದಿಗೆ ಚರ್ಚೆ ಮಾಡಿದ್ದೀನಿ. ಇದಕ್ಕೆ ಸಂಬಂಧಪಟ್ಟಂತೆ ನೀವು ಹೆಚ್ಚಿನ ಅಧ್ಯಯನ ಬೇಕು ಅಂತಂದರೆ ಅದಕ್ಕೆ ಸಂಬಂಧಪಟ್ಟಂಥ ಪರಾಮರ್ಶನ ಗ್ರಂಥಗಳಿದ್ದಾವೆ. ಅದರಲ್ಲಿ ಪಾಮರ್ ಆ್ಯಂಡ್ ಪರ್ಕಿನ್ಸ್ ಬರೆದಿರುವಂಥ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಓದ್ಬೋದು. ಮೈಕೆಲ್ ಜಿ ರೋಸ್ಕಿನ್, ನಿಕೋಲಸ್ ಓ ಬೇರಿ ಅವರು ಬರೆದಿರುವಂಥ ನ್ಯೂ ವರ್ಲ್ಡ್ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್ಸ್, ಪೀಟರ್ ಕಾಲ್ ಓ ಕೊರೆಸಿ ಅವ್ರು ಬರೆದಿರುವಂಥ ವರ್ಲ್ಡ್ ಪಾಲಿಟಿಕ್ಸ್ 1945 to 2000, ವಿನಯ್ ಕುಮಾರ್ ಮಲ್ಹೋತ್ರಾ ಇಂಟರ್ನ್ಯಾಷನಲ್ ರಿಲೇಷನ್ಸ್, ವಂದನಾ ವಿ ಥಿಯರಿ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅದನ್ನು ತೆಗೆದುಕೊಂಡು ಓದ್ಬೋದು. ಕನ್ನಡದಲ್ಲಾದರೆ ಮಾಲಿ ಮುದ್ದಣ್ಣ ಅವ್ರದ್ದು ಅಂತಾರಾಷ್ಟ್ರೀಯ ಸಂಬಂಧಗಳು, ಎಸ್ ಟಿ ರಾಮಕೃಷ್ಣ ಅಂತಾರಾಷ್ಟ್ರೀಯ ಸಂಬಂಧಗಳು, ಜಿ ಟಿ ದೇವೇಗೌಡ ಅವರು ಬರೆದಿರುವಂಥ ಅಂತಾರಾಷ್ಟ್ರೀಯ ಸಂಬಂಧಗಳು ಮತ್ತು ಎನ್ ಬಿ ಪಾಟೀಲ್ ಮತ್ತು ಜಿ ಬಿ ಶೀಲವಂತರ ಅವರು ಬರೆದಿರುವಂತಹ ಅಂತಾರಾಷ್ಟ್ರೀಯ ಸಂಬಂಧಗಳು ಮತ್ತು ಅಂತಾರಾಷ್ಟ್ರೀಯ ಸಂಸ್ಥೆಗಳು ಅನ್ನೋ ಪುಸ್ತಕವನ್ನು ತೆಗೆದುಕೊಂಡು ನೀವು ಓದ್ಬೋದು. ನಮಸ್ಕಾರಗಳು.